ಹೇಳಿದಂಗೆ ಹೇಳ್ತಾ ಇದ್ದೆ ನಾನು ಬೇರೆ ಬೇರೆ ವಿಚಾರಗಳ ಬಗ್ಗೆ. ಆದರೆ ಬಂಡೀಪುರ ಅರಣ್ಯದಲ್ಲಿ ಆಗ್ತಿರುವಂಥದ್ದು ಏನು ಕ್ಷಿಪ್ರ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡಲೇಬೇಕು. ಈಗ ಬೆಂಕಿ ನಂದಿಸಲಿಕ್ಕೆ ಹೆಲಿಕಾಪ್ಟರ್ಗಳ ಬಳಕೆ ಆಗ್ತಾ ಇದೆ. ಬಹಳ ಗಮನಿಸಬೇಕಾದಂಥ ಸಂಗತಿ. ಸಂಬಂಧಪಟ್ಟಂಥ ನಾಯಕರುಗಳು ಅದು ಏನು ಮಾಡ್ತಾ ಇದ್ದಾರಪ್ಪ ಇಲ್ಲಿ ತನಕ ದೇವರಿಗೆ ಗೊತ್ತು. ಯಾಕಂದರೆ ಮಂತ್ರಿಗಳಾಗಿ ಆಯಿತು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಿದ್ದಂಥ ಕೆಲಸ ಕಾರ್ಯಗಳೇನು. ಈಗ ನೋಡಿ ಅಲ್ಲಿಂದ ನೀರು ತುಂಬುವಂಥ ಕಾರ್ಯಕ್ರಮ, ಅಲ್ಲಿಂದ ಕೊನೆಗೆ ನೀರು ಚೆಲ್ಲುವಂಥ ಕಾರ್ಯಕ್ರಮ ಇದೀಗ ಆಗ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀರನ್ನು ಸಂಗ್ರಹಿಸಿ ಬೆಂಕಿ ಇರುವಂಥ ಜಾಗಗಳಿಗೆ ಅಲ್ಲಿ ನೀರನ್ನು ಸಿಂಪಡಿಸುವಂಥ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಬೆಂಕಿ ನಂದಿಸಲಿಕ್ಕೆ ಹೆಲಿಕಾಪ್ಟರ್ಗಳನ್ನು ಕೂಡ ಈಗ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೋಡ್ತಿರುವಂಥದ್ದು 4 ಸ್ಥಳಗಳಿಂದ ಈಗಾಗಲೇ ಅಗ್ನಿ ನಂದಿಸುವ ಕಾರ್ಯ ಆರಂಭ ಆಗಿದೆ. ಈ ಕಾರ್ಯಾಚರಣೆಗೆ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಸಲಾಗ್ತಾ ಇದೆ. ಕಾರ್ಯಾಚರಣೆ ಅನ್ನುವಂಥದ್ದು ಚುರುಕುಗೊಂಡಿದೆ. ಅಂದರೆ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದಾಗಲಿ ಅಥವಾ ಬೇರೆ ಬೇರೆ ದೇಶದವರು ಯಾವ್ಯಾವ ತಂತ್ರಜ್ಞಾನಗಳನ್ನು ಬೆಳೆಸಿ ಬೆಂಕಿ ನಂದಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂಥದ್ದಾಗಲಿ ಅಥವಾ ನಮ್ಮ ದೇಶದಲ್ಲೇ ಏನಾದರೂ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಕ್ಷಿಪ್ರ ಕಾರ್ಯಾಚರಣೆಯ ಮುಖಾಂತರ ಬೆಂಕಿಯನ್ನು ತಹಬಂದಿಗೆ ತರುವಂಥ ಕೆಲಸ ಕಾರ್ಯಗಳಾಗುತ್ತೆ ಅನ್ನೋದಾಗಲಿ ಇದು ಯಾವುದೋ ನಮ್ಮ ಅಧಿಕಾರಿಗಳಿಗೆ ಗೊತ್ತಿಲ್ವಾ, ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ವಾ? ಬರೀ ರಾಜಕೀಯದ ಮೇಲಾಟದಲ್ಲೇ ಮುಳುಗಿ ಹೋಗಿಬಿಟ್ರೆ ಮಂತ್ರಿಗಳು ಏನು ಕತೆ. ಸತೀಶ್ ಜಾರಕಿಹೊಳಿ ಅವರು ಈಗ ಅಲ್ಲ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಏನೇನು ನಡೀತಾ ಇದೆ ಅದರ ಆ ಕಾರ್ಯಾಚರಣೆಯನ್ನು ಕೂಡ ವೀಕ್ಷಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಬಹಳ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿ. ನೀರನ್ನು ಒಂದು ಕಡೆಯಿಂದ ತುಂಬ್ಕೊಂಬಂದು ಇನ್ನೊಂದು ಕಡೆಗೆ ಆ ನೀರನ್ನು ಚೆಲ್ಲುವಂಥ ಕೆಲಸಗಳಾಗ್ತಾ ಇದೆ. ಒಂದು ಕಡೆಗೆ ಏನಂದರೆ ಬೆಂಕಿ ಬಿದ್ದಿನ್ನೇನು ಈ ಕಪ್ಪು ಭಾಗ ಇದೆಯಲ್ಲ ಅದರ ಮುಂಭಾಗದ ಕಡೆಯಿಂದ ಅಂದರೆ ಮತ್ಯಾವುದೂ ಕೂಡ ಇನ್ನು ಗ್ರೀನ್ ಇರುವಂಥ ಪ್ರದೇಶಗಳೇನಿದೆ ಅಲ್ಲಿ ಬೆಂಕಿ ಹತ್ತಬಾರದು ಅಥವಾ ಒಣಗಿರುವಂಥ ಪ್ರದೇಶ ಏನಿದೆ ಅಲ್ಲಿ ಬೆಂಕಿ ಹತ್ತಬಾರದು. ಈಗ ಆ ಕಾರ್ಯಾಚರಣೆ ಶುರು ಆಗಿರುವಂಥದ್ದು. ಬೆಂಕಿ ನಂದಿಸಲಿಕ್ಕೆ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಸಲಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಪ್ರದೇಶಕ್ಕೆ ಎಷ್ಟು ಹೆಲಿಕಾಪ್ಟರ್ ಬಳಸ್ತಾ ಇದ್ದಾರೆ, ಏನು ಕತೆ, ಏನು ಇದರ ವಿವರಗಳೇನು, ಇನ್ನಷ್ಟೇ ವಿವರಗಳನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯಕ್ಕೂ ಕೂಡ ಇದು ನಂದಿಸಿರುವಂಥದ್ದು. ಒಂದೊಂದು ಕಡೆಗಲ್ಲ, ಬೆಂಕಿಯ ಪ್ರಮಾಣ ಎಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೆ, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಅಗ್ನಿ ಆಗಿರ್ಬೋದು, ಅದು ಹತ್ತದಷ್ಟೇ ಒಂದು ಸರಿ ಶುರುವಾಯಿತು ಅಂತಂದರೆ ಅದನ್ನು ತಹಬಂದಿಗೆ ತರುವಂಥದ್ದು ಬಹಳ ಕಷ್ಟದ ಕೆಲಸ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವೀಗ ನಿಮ್ಮ ಮುಂದಿಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಮುಖಾಂತರ ಮೊದಲು ನೀರನ್ನು ಸಂಗ್ರಹಿಸಲಾಗುತ್ತೆ, ತುಂಬಲಾಗುತ್ತೆ. ಅದಾದ ನಂತರ ಸಂಬಂಧಪಟ್ಟಂಥ ಪ್ರದೇಶಕ್ಕೆ ಬಂದು ಆ ನೀರನ್ನು ಸಿಂಪಡಿಸಲಾಗುತ್ತೆ, ನೀರನ್ನು ಚೆಲ್ಲುವಂಥ ಕೆಲಸಗಳು ಕೂಡ ಆಗುತ್ತೆ. ಅಂದರೆ ಈ ಮುಖಾಂತರ ಬೆಂಕಿ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತಾ ಇದೆ, ಆ ವ್ಯಾಪಿಸ್ತಿರುವಂಥ ಬೆಂಕಿಯನ್ನು ಸ್ವಲ್ಪ ತಹಬಂದಿಗೆ ತರುವಂಥ ಕೆಲಸ. ವಿಧಾನಸೌಧದಲ್ಲೇ ಕೂತ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಯಾವ್ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಏನು ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆದಂಥ ಸಂಭವಿಸಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆಗೆ ನಾವು ಇದಕ್ಕೆ ಯಾವ ಹೆಜ್ಜೆ ನೀಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಡೀತಾ ಇದೆ ಅಂತ. ಯಾಕಂದರೆ ಅತ್ಯಂತ ದೊಡ್ಡ ಪ್ರಮಾಣದ ಕಾಡುಗಳನ್ನು ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು. ಈಗ ಇನ್ನೂ ಭಾರತ ಕೂಡ ಕಂಡುಬಿಟ್ಟಿಲ್ಲ ಅಂತಂದರೆ ಏನಾದರೂ ದೊಡ್ಡ ಅವಘಡಗಳಾದಂಥ ಸಂದರ್ಭದಲ್ಲಿ, ಅಗ್ನಿ ಅನಾಹುತಗಳಾದಂಥ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಆಗುವಂಥ ಕಾರ್ಯಗಳೇನೇನು, ಕಾರ್ಯಾಚರಣೆ ಏನೇನು, ಅದನ್ನು ಮಾಡಲಿಕ್ಕೆ ನಾವಿನ್ನೂ ಕೂಡ ವಿಫಲರಾಗ್ತಾ ಇದ್ದೀವಿ ಅಂತಂದರೆ ಏನರ್ಥ? ಈಗ ಹಿರಿಕೆರೆಯ ಮುಖಾಂತರ ನೀರನ್ನು ತುಂಬುವಂಥದ್ದು, ಅದಾದ ಮೇಲೆ ಅದನ್ನು ಸಂಬಂಧಪಟ್ಟಂಥ ಸ್ಥಳದಲ್ಲಿ ಅಂದರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನೀಗ ಕಾಡುಗಿಚ್ಚು ವ್ಯಾಪಿಸ್ತಾ ಇದೆ ಅಲ್ಲಿ ಎಷ್ಟು ಪ್ರಮಾಣದ ನಷ್ಟ. ಈ ನಷ್ಟವನ್ನು ನೀವೇನೇ ಬಜೆಟಲ್ಲಿ ಎಷ್ಟೇ ದುಡ್ಡಿಟ್ಟು ಏನೇ ಘೋಷಣೆ ಮಾಡಿ ಏನೇ ನೀವು ಯೋಜನೆ ಮಾಡ್ತೀವಿ ಅಂತಂದ್ರೂ ಜನ್ಮದಲ್ಲಿ ನೀವು ಮಾಡೋಕ್ಕಾಗದೇ ಇಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದ ನಷ್ಟ ಆಗಿರುವಂಥದ್ದು. ಯಾಕೆ ನಮ್ಮ ಅಧಿಕಾರಿಗಳಿಗೆ ಅದು ಅರ್ಥ ಆಗ್ತಿಲ್ಲ, ಯಾಕೆ ನಮ್ಮ ಮಂತ್ರಿಗಳಿಗೆ ಅದು ಅರ್ಥ ಆಗ್ತಿಲ್ಲ? ನನಗೆ ಆಶ್ಚರ್ಯ ಆಗುವಂಥದ್ದು ಏನು ಅಂತಂದರೆ ನಮ್ಮ ನಾಯಕರುಗಳಿಗೆ ಆ ಮನೋಭಾವನೆ ಕಡಿಮೆ ಇದೆ ಅನ್ನುವಂಥ ಇಂಥ ಸಂದರ್ಭದಲ್ಲಿ ಏನಾದರೂ ಇದೇ ಸತೀಶ್ ಜಾರಕಿಹೊಳಿ ಹೋಗಿ ಅಲ್ಲೇ ಕೂತ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಅಲ್ಲೇ ಕರೆಸಿ ಕಾರ್ಯಾಚರಣೆ ಏನಿದೆ, ಬೆಂಕಿ ಆರಿಸೋ ತನಕ ವಾಪಸ್ ಬೆಂಗಳೂರಿಗೆ ಬರಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದರೆ ಸತೀಶ್ ಜಾರಕಿಹೊಳಿ ಹೀರೋ ಆಗಿಬಿಡ್ತಾಯಿದ್ರು. ಬೇಕಾಗಿಲ್ವಲ್ಲ, ಯಾರಿಗೆ ಬೇಕು ಇವೆಲ್ಲ? ಬೆಂಕಿ ಹತ್ಕೊಂಡಿದ್ಯಾ, ಹತ್ಕೊಳ್ಳಿ ಬಿಡಿ. ಇವ್ರು ಬೆಳೆಸಿದ್ದಲ್ಲ, ಇವ್ರು ನೆಟ್ಟಿದ್ದಲ್ಲ, ಇವ್ರು ಕಾಪಾಡಿದ್ದಲ್ಲ. ಅದಕ್ಕೆ ಹಾನಿ ಏನಾಗುತ್ತೆ ಅದ್ರ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಬೆಂಕಿ ಬಿದ್ದರೇನು,
ಏನಾದ್ರೇನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿದ್ದಿದೆ, ಬೆಂಕಿ ಆ ವ್ಯಾಪಿಸ್ಕೊಳ್ತಿರೋ ರೀತಿ ನೋಡಿದ್ರೆ ಭಯ ಹುಟ್ಟುತ್ತೆ ಒಂಥರ. ಮೊದಲೇ ಬಿಸಿಲುಗಾಲ, ಮೇಲ್ಗಡೆ ಉರಿತಾ ಇರುತ್ತೆ ಅಂಗನೇ. ಇಂಥ ಸಂದರ್ಭದಲ್ಲಿ ಬೆಂಕಿ ಆರಿಸುವಂಥದ್ದು ಅಷ್ಟು ಸಾಮಾನ್ಯ ಇದು ಪ್ರಯತ್ನ ಅಲ್ಲ ಅದು. ಹಿರಿಕೆರೆಯ ಮುಖಾಂತರ ನೀರನ್ನು ಎತ್ತಲಾಗ್ತಾ ಇದೆ. ಅದಾದಮೇಲೆ ಸಂಬಂಧಪಟ್ಟಂಥ ಸ್ಥಳದಲ್ಲಿ ಆ ನೀರನ್ನು ಚೆಲ್ಲುವಂಥ, ಸಿಂಪಡಿಸುವಂಥ, ಎಲ್ಲೆಲ್ಲಿ ಬೆಂಕಿ ಹರಡಬಾರ್ದು, ಅದರ ವ್ಯಾಪ್ತಿ ವಿಸ್ತಾರ ಆಗಬಾರ್ದು, ಇದಕ್ಕೆ ಪ್ರಯತ್ನಗಳು ಕೂಡ ನಡೀತಾ ಇದೆ.